ಸಂಕ್ಷಿಪ್ತ ಶಾಸನ ಅಂದರೆ ಶಾಸ್ತ್ರ ನಮಗೆ ಶಾಸನ ಮಾಡುವಂಥದ್ದು, ಶಾಸನ ಮಾಡುವ ಮೂಲಕವಾಗಿ ನಮ್ಮನ್ನ ತ್ರಾಣನೆ ಮಾಡುವಂಥದ್ದು, ಸಂರಕ್ಷಣೆ ಮಾಡುವಂಥದ್ದು ಶಾಸ್ತ್ರ. ಅದರ ಒಟ್ಟು ಸಾರ ಏನು, ಶಾಸ್ತ್ರದ ಎಲ್ಲ ವಿಚಾರಗಳೇನು, ಇದು ಕೇವಲ ಭಾಗವತಕ್ಕೆ ಸಂಬಂಧಪಟ್ಟದ್ದಲ್ಲ, ಸರ್ವಶಾಸ್ತ್ರಗಳ ಒಟ್ಟು ಅಭಿಪ್ರಾಯ ಏನು ಅನ್ನೋದನ್ನ ಈ ಒಂದು ಪ್ರಕರಣ ಹೇಳ್ತಾ ಇದೆ. ಇಲ್ಲಿ 43ನೇ ಶ್ಲೋಕ. ಪಿಬಂತಿ ಯೇ ಭಗವತ ಆತ್ಮನಃ ಸತಾಂ ಕಥಾಮೃತಂ ಶ್ರವಣಪುಟೇಷು ಸಂಭೃತಂ ಪುನಂತಿ ತೇ ವಿಷಯ ವಿದೂಷಿತಾಶಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ. ಪಿಬಂತಿ ಯೇ ಭಗವತಃ ಆತ್ಮನಃ ಸತಾಂ ಕಥಾಮೃತಂ ಶ್ರವಣಪುಟೇಷು ಸಂಭೃತಂ ಪುನಂತಿ ತೇ ವಿಷಯ ವಿದೂಷಿತಾಶಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ. ಅಂದ್ರೆ 2ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ಬರತಕ್ಕಂಥ ಶ್ಲೋಕ. ಶುಕಾಚಾರ್ಯರು ಪರೀಕ್ಷಿತ್ ರಾಜನನ್ನ ಕುರಿತು ಹೇಳ್ತಕ್ಕಂಥ ಒಂದು ವಿಚಾರ, ಭಗವಂತನ ಕಥಾಶ್ರವಣದಿಂದ ನಮಗಾಗುವಂತ ಉಪಕಾರವೇನು ಅನ್ನೋದನ್ನು ಹೇಳ್ತಿದ್ದಾರೆ. ಆತ್ಮನಃ ಭಗವತಃ, ಆತ್ಮನಃ ಭಗವತಃ, ಆತ್ಮ ಪರಮಾತ್ಮನಾದಂತಹ, ಭಗವತ್ ಅವನು ಷಡ್ಗುಣೇಶ್ವರೇ ಸಂಪನ್ನ ಸಕಲ ಗುಣ ಪರಿಪೂರ್ಣನಾದಂಥ ಭಗವಂತನ ಕಥಾಮೃತಂ, ಕಥಾಮೃತವನ್ನ ಏ ಶ್ರವಣಪುಟೇಶು ಸಂಭೃತಂ ಪಿಬಂತಿ, ಯಾರು ಶ್ರವಣ, ಶ್ರವಣ ಅಂದ್ರೆ ಕೇಳಿಸಿಕೊಳ್ಳುವ ಸಾಧನ, ನಮ್ಮ ಕಿವಿ, ಅದರಲ್ಲಿ ನಾವು ಕುಡಿಬೇಕು. ಶ್ರವಣ ಪುಟ, ಪುಟ ಅಂದ್ರೆ ಬೊಗಸೆ ಅಂತ ಅರ್ಥ. ನಾವು ನೀರನ್ನು ಕುಡಿಬೇಕಾದ್ರೆ ಒಂದು ಜರಿಯಿಂದ ನೀರು ಹರಿದು ಬರ್ತಾ ಇದ್ರೆ ಕೈಯನ್ನ ಬೊಗಸೆ ಮಾಡಿಕೊಂಡು ನೀರನ್ನು ಕುಡಿತೀವಿ. ಹಾಗೆ ನಿರಂತರವಾಗಿ ಹರಿಯುತ್ತಿರುವಂತಹ ಭಗವಂತನ ಕಥಾಮೃತ, ಕಥಾಮೃತ ಸಾಗರ ಭಾಗವತಾದಿ ಗ್ರಂಥಗಳು, ಅದನ್ನು ನಾವು ಕಿವಿ ಎಂಬ ಬೊಗಸೆಯ ಮೂಲಕವಾಗಿ ಕುಡಿಬೇಕು. ಕುಡಿಬೇಕಾದ್ರೆ ನೀರು ಹರಿಸೋರು ಬೇಕಲ್ಲ, ಅದನ್ನು ಹರಿಸೋರು ಯಾರ? ಸತಾಂ, ಸಜ್ಜನರು. ಅದಕ್ಕೆ ಸತಾಂ ಸಕಾಶಾತ್ ಅಂತ, ಸಜ್ಜನರ ದೆಸೆಯಿಂದ, ಸಜ್ಜನರ ಮೂಲಕವಾಗಿ ಯಾರು ಆತ್ಮನಃ ಭಗವತಃ ನಮ್ಮ ಅಂತರ್ಯಾಮಿಯಾದ ಭಗವಂತನ ಕಥಾಮೃತವನ್ನ ಶ್ರವಣವನ್ನ ಮಾಡುತ್ತಾರೋ ಅವ್ರು ಏನಾಗ್ತಾರೆ? ತೇ ವಿಷಯ ವಿದೂಷಿತಾಶಯಂ ಪುನಂತಿ. ಅವರೇನ್ ಮಾಡ್ತಾರೆ ಅಂದ್ರೆ ಕಥಾಮೃತ ಶ್ರವಣ ಮಾಡುವ ಮೂಲಕವಾಗಿ ವಿಷಯ ವಿದೂಷಿತಾಶಯಂ, ವಿಷಯ ಪದಾರ್ಥಗಳು, ರೂಪ ರಸ ಗಂಧ ಸ್ಪರ್ಶ ಇದು ಇರುವಂತ ವಸ್ತುಗಳನ್ನ ವಿಷಯ ಪದಾರ್ಥ ಅಂತ ಕರೆಯೋದು. ಆ ವಿಷಯ ಪದಾರ್ಥಗಳಿಂದ ವಿದೂಷಿತವಾದದ್ದು, ವಿದೂಷಿತ ಅಂದ್ರೆ ವಿಶೇಷೇಣ ದೂಷಿತವಾದ, ಚೆನ್ನಾಗಿ ಕಲುಷಿತವಾದದ್ದು ಯಾವುದು? ನಮ್ಮ ಆಶಯ, ನಮ್ಮ ಮನಸ್ಸು. ಅದನ್ನ ಪುನಂತಿ, ಮನಸ್ಸನ್ನ ಮೊದಲು ಪವಿತ್ರ ಮಾಡ್ಕೊಳ್ತಾರೆ. ಯಾಕಂದ್ರೆ ಶುದ್ಧವಾದ ಪಾತ್ರೆಯಲ್ಲಿ ಹಾಲನ್ನ ಹಾಕಿದ್ರೆ ಆ ಹಾಲು ಕಾಯಿಸಿ ಕುಡಿಬಹುದು, ಚೆನ್ನಾಗಿ ಕಾಯತ್ತೆ, ಕುಡಿಲಿಕ್ಕೆ ಯೋಗ್ಯವಾಗಿರುತ್ತೆ. ಪಾತ್ರೆ ಸರಿ ಇಲ್ಲ ಅಂತ ಆದ್ರೆ ಹಾಕಿದ ಹಾಲೇನಾಗತ್ತೆ? ಹಾಳಾಗತ್ತೆ. ಹಾಗೆ ನಾವು ಭಗವತ್ ಕಥಾಶ್ರವಣ ಮಾಡಬೇಕು ಅಂತ ಆದ್ರೆ ಮೊದಲು ನಮ್ಮ ಅಂತಃಕರಣ ಶುದ್ಧವಾಗಿರಬೇಕು. ಭಗವತ್ ಕಥಾಶ್ರವಣ ಮಾಡಿ ನಾವು ವಿಚಾರಗಳನ್ನು ತುಂಬಿಸ್ಕೊಳ್ಬೇಕು ಅಂತ ಆದ್ರೆ ಅಂತಃಕರಣ ಶುದ್ಧವಾಗಬೇಕು. ಆ ಅಂತಃಕರಣವನ್ನ, ನಮ್ಮ ಮನಸ್ಸನ್ನ ಶುದ್ಧ ಮಾಡುವಂಥದ್ದು ಯಾವುದು? ಅದು ಕೂಡ ಭಗವಂತನ ಕಥೆಯೇ. ಭಗವಂತನ ಕಥಾಶ್ರವಣ ಮಾಡ್ತಾ 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 ಅಂತಃಕರಣ ಶುದ್ಧವಾಗತ್ತೆ. ಅಂತಃಕರಣ ಶುದ್ಧವಾಗಿ, ಅಂತಃಕರಣ ಪವಿತ್ರವಾಗಿ ನಂತರ ನಮಗೆ ಪುಣ್ಯ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ವಿಷಯ ವಿದೂಷಿತಾಶಯಂ ಪುನಂತಿ. ಅಂತಹ ವ್ಯಕ್ತಿಗಳು, ಭಗವತ್ ಕಥಾಶ್ರವಣವನ್ನು ಮಾಡತಕ್ಕಂಥ ವ್ಯಕ್ತಿಗಳು ತಮ್ಮ ವಿಷಯ ಪದಾರ್ಥಗಳಿಂದ ವಿಪರೀತ ದೂಷಿತವಾಗಿರುವಂತಹ ನಮ್ಮ ಆಶಯವನ್ನ ಪುನಂತಿ, ಪವಿತ್ರ ಮಾಡಿಕೊಳ್ತಾರೆ. ಅದಾದ್ಮೇಲೆ ಮತ್ತೇನಾಗತ್ತೆ? ತಚ್ಚರಣ ಸರೋರಹಾಂತಿಕಂ ವ್ರಜಂತಿ. ಬರೀ ನಮ್ಮ ಮನಸ್ಸು ನಿರ್ಮಲವಾಗುವುದು ಮಾತ್ರವಲ್ಲ, ನಮ್ಮ ಜೀವನ ನಿರ್ಮಲವಾಗತ್ತೆ. ನಮ್ಮ ಜೀವನ ನಿರ್ಮಲವಾದ ನಂತರದಲ್ಲಿ ತಚ್ಚರಣ ಸರೋರಹಾಂತಿಕಂ ವ್ರಜಂತಿ. ತಸ್ಯ ಚರಣವು ತಚ್ಚರಣವು, ಭಗವಂತನ ಕಾಲುಗಳು. ಅದು ಹೇಗಿದೆ ಭಗವಂತನ ಕಾಲು? ನಮ್ಮಂತೆ ಪ್ರಾಕೃತವಾದ ರಕ್ತ ಮಾಂಸ ಮೂಳೆಗಳಿಂದ ಕೂಡಿದ ಕಾಲಲ್ಲ, ಅದು ಸರೋರುಹ, ಅಪ್ರಾಕೃತವಾದ ಒಂದು ಸರೋರುಹ. ಅಂದ್ರೆ ಸರಸಿ ರೋಹತೀತಿ ಸರೋರುಹ, ಕಮಲದ ಸರೋವರದಲ್ಲಿ ಬೆಳೀತಕ್ಕಂಥ ಕಮಲ, ಕಮಲದಂತೆ ಇರುವಂತದ್ದು. ಅದರ ಸಮೀಪಕ್ಕೆ, ಅಂತಿಕ ಅಂದ್ರೆ ಸಮೀಪ, ತಚ್ಚರಣ ಭಗವಂತನ ಕಾಲು, ಕಾಲು ಹೇಗಿದೆ? ಸರೋರುಹದಂತೆ ಇದೆ. ಸರೋರುಹ ಅಂದ್ರೆ ಕಮಲ. ಅಂತಹ ಭಗವಂತನ ಪಾದಪದ್ಮದ ಅಂತಿಕ, ಅಂತಿಕ ಅಂದ್ರೆ ಸಮೀಪ ಅಂತ ಅರ್ಥ. ಭಗವಂತನ ಪಾದಪದ್ಮದ ಸಮೀಪಕ್ಕೆ ವ್ರಜಂತಿ ಹೋಗುತ್ತಾರೆ. ಅಂದ್ರೆ ಯಾರು ಭಗವತ್ ಕಥಾಶ್ರವಣವನ್ನ
ಮಾಡ್ತಾರೋ, ಮಾಡೋದು ಯಾರಿಂದ ಮಾಡಬೇಕು? ಸತಾಂ ಸಕಾಶಾತು, ಸಜ್ಜನರ ಮೂಲಕವಾಗಿ ಭಗವತ್ ಕಥಾಶ್ರವಣವನ್ನ ಮಾಡತಕ್ಕಂಥ ವ್ಯಕ್ತಿಗಳು ತಮ್ಮ ಮನಸ್ಸನ್ನ ನಿರ್ಮಲ ಮಾಡಿಕೊಂಡು ಭಗವಂತನಲ್ಲಿ ಭಕ್ತಿಯನ್ನ ಮಾಡಿ ಭಗವತ್ ತತ್ವಜ್ಞಾನವನ್ನ ಪಡೆದು ಭಗವಂತನ ಪಾದ ಪದ್ಮದ ಸಮೀಪಕ್ಕೆ ಹೋಗುತ್ತಾರೆ ಅನ್ನೋದು ಇದರ ಅಭಿಪ್ರಾಯ. ಅನ್ವಯಾರ್ಥ ಮತ್ತೆ ನೋಡೋಣ. ಶ್ರೀಶುಕಃ ಪರೀಕ್ಷಿತೆ ವ್ಯಾಹರ್ತುಮಾರಭತ ಭಾಗವತ ಪ್ರಧಾನ ಅಂತ ಕೊನೆ ಪ್ರಕರಣದ ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಬಂದಿರತಕ್ಕಂಥ ಒಂದು ಮಾತು ಅಲ್ವಾ. ಶುಕಾಚಾರ್ಯರು ಪರೀಕ್ಷಿತೆ, ಪರೀಕ್ಷಿತ್ ಶಬ್ದ ಚತುರ್ಥಿ ಭಕ್ತಿ ಏಕವಚನ ಪರೀಕ್ಷಿತೆ ಅಂತ ಆಗತ್ತೆ. ಪರೀಕ್ಷಿತ್ ರಾಜನಿಗೆ ವ್ಯಾಹರ್ತುಂ ಆರಭತ ಅಲ್ವಾ, ಹೇಳಲು, ವ್ಯಾಹರ್ತುಂ ಅಂದ್ರೆ ಉಪದೇಶವನ್ನ ಮಾಡಲು, ಆರಭತ ಶುರು ಮಾಡಿದರು. ಇತಿ ತೃತೀಯ ಪ್ರಕರಣ ಅಂತಿಮವಾಗಿ ಪ್ರತಿಪಾದಿತಂ. ಹಿಂದಿನ ಪ್ರಕರಣ ಮೂರನೇ ಪ್ರಕರಣ, ಆ ಮೂರನೇ ಪ್ರಕರಣದ ಕೊನೆಯ ಭಾಗದಲ್ಲಿ ಅದನ್ನೇ ಹೇಳಿದ್ದು, ವ್ಯಾಹರ್ತುಮಾರಭತ ಭಾಗವತ ಪ್ರಧಾನ ಅಂತ. ತತ್ಕಿಂ ಪ್ರತಿಪಾದಿತವಾನ್, ಹಾಗಾದ್ರೆ ಶುಕಾಚಾರ್ಯರು ಪರೀಕ್ಷಿತ್ ರಾಜನನ್ನು ಕುರಿತು ಏನು ಪ್ರತಿಪಾದನೆ ಮಾಡಿದ್ರು, ಯಾವ ವಿಚಾರವನ್ನ ಹೇಳಿದ್ರು? ತತ್ಕಿಂ ಪ್ರತಿಪಾದಿತವಾನ್ ಇತ್ಯತಃ, ಹೀಗೆ ಪ್ರಶ್ನೆಯನ್ನ ಮಾಡಿದ್ರೆ ತದತ್ರ ವದಿಷ್ಯನ್, ಶುಕಾಚಾರ್ಯರು ಪ್ರತಿಪಾದನೆ ಮಾಡಿದ ವಿಚಾರವನ್ನ ಇಲ್ಲಿ ಹೇಳಲಿಕ್ಕೋಸ್ಕರವಾಗಿ ವದಿಷ್ಯನ್ ತತ್ಶ್ರವಣಾದು ಅಧಿಕಾರಿಣಾಂ ಆದರ ಜನನಾಯ ಶ್ರೀಹರಿ ಕಥಾ ಶ್ರವಣಾದೇಹೆ ಮಹಾಫಲತ್ವಂ ತಾವದಾಹ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳಿದ ವಿಚಾರವನ್ನು ನಾವು ಕೂಡ ಕೇಳಿಸ್ಕೊಳ್ಬೇಕು ಅಂತಾದ್ರೆ ಕೇಳಿಸಿಕೊಳ್ಳುವವರು ಅಧಿಕಾರಿಗಳು. ಭಗವತ್ ಕಥಾ ಶ್ರವಣವನ್ನ ಮಾಡ್ಲಿಕ್ಕೆ ಯಾರು ಇಚ್ಛೆ ಪಟ್ಟಿದ್ದಾರೋ ಅವರ ಅಧಿಕಾರಿಗಳು. ಅಂದ್ರೆ ಒಂದೊಂದಕ್ಕೊಬ್ಬರು ಅಧಿಕಾರಿಗಳಲ್ವಾ. ಹಾಗೆ ಎಲ್ಲರಿಗೂ ಎಲ್ಲದಕ್ಕೂ ಅಧಿಕಾರ ಇರೋದಿಲ್ಲ. ಭಗವತ್ ಕಥಾ ಶ್ರವಣ ಮಾಡ್ಲಿಕ್ಕೆ ಒಂದು ಅಧಿಕಾರ ಬೇಕು. ಅಧಿಕಾರಿಗಳಲ್ಲಿ ಆದರ ಹುಟ್ಟಬೇಕು, ಭಗವತ್ ಕಥಾ ಶ್ರವಣ ಮಾಡಬೇಕೆಂಬ ಆಸಕ್ತಿ ಹುಟ್ಟಬೇಕು. ಆ ಆಸಕ್ತಿಯನ್ನು ಹುಟ್ಟಿಸ್ಲಿಕ್ಕೋಸ್ಕರವಾಗಿ ಶ್ರೀಹರಿ ಕಥಾ ಶ್ರವಣಾದೇಹೆ ಮಹಾಫಲತ್ವಂ ತಾವದಾಹ, ಭಗವಂತನ ಕಥಾಶ್ರವಣ, ಕಥೆಯನ್ನ ಶ್ರವಣ ಮಾಡುವುದು, ಶ್ರವಣ ಮಾಡಿದ್ದನ್ನ ಮನನ ಮಾಡುವುದು, ಮನನ ಮಾಡಿದ್ದನ್ನ ನಿಧಿಧ್ಯಾಸನ ಪುನರ್ಮನ ಮತ್ತೆ ಮತ್ತೆ ಮೆಲುಕು ಹಾಕುವಂಥದ್ದು, ಅದಕ್ಕೆ ಶ್ರವಣಾದೇಹೆ. ಶ್ರವಣ ಮನನ ನಿಧಿಧ್ಯಾಸಗಳಿಗೆ ಮಹತ್ಫಲ ಇದೆ. ಮಹತ್ಫಲಂ ತಾವದಾಹ, ಮಹತ್ಫಲ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಪಿಬಂತಿ ಎಂಬ ಶ್ಲೋಕದ ಮೂಲಕವಾಗಿ. ಸತಾಂ ಸಕಾಶಾತು, ಸಜ್ಜನರ ಮೂಲಕವಾಗಿ, ಸಜ್ಜನರ ದೆಸೆಯಿಂದ, ಸಂವೃತಂ ಪರಿಪೂರಿತಂ. ಸಂವೃತ ಶಬ್ದಕರ್ತ ಏನು? ಸತಾಂ ಅಂದ್ರೆ ಸಜ್ಜನರಿಂದ ನಾವೇನ್ ಮಾಡ್ಬೇಕು? ಕಥಾಶ್ರವಣ ಮಾಡಬೇಕು. ಅದನ್ನು ನಮ್ಮ ಕಿವಿಯಲ್ಲಿ ತುಂಬಿಸ್ಕೊಳ್ಬೇಕು. ಸಂಭೃತಂ, ಸಂವೃತಂ ಅಂದ್ರೆ ಪೂರಿತಂ. ಕಥಾಂ ಶ್ರವಣ ಪುಟೇಶು ಸಂಭೃತಂ, ಶ್ರವಣ ಅಂದ್ರೆ ಕಿವಿಗಳೆಂಬ ಬೊಗಸೆಗಳಲ್ಲಿ ತುಂಬಿಸ್ಕೊಳ್ಬೇಕು ಭಗವಂತನ ಕಥೆಯನ್ನ. ವಿಷಯ ವಿದೂಷಿತಾಶಯ ಅಂತ ಅರ್ಥ ಹೇಳ್ತಿದ್ದಾರೆ. ವಿಷಯ ಪದಾರ್ಥಗಳು ಅಂದ್ರೆ ರೂಪರಸಗಂಧ ಸ್ಪರ್ಶ ಇರ್ತಕ್ಕಂಥ ವಸ್ತುಗಳು. ಆ ವಿಷಯ ಪದಾರ್ಥಗಳಿಂದ ವಿಷಯೈಹಿ ಗೃಹ್ಯಮಾಣೈಹಿ ವಿದೂಷಿತಂ, ವಿದೂಷಿತಂ ಅಂದ್ರೆ ಕಲುಷಿತವಾದದ್ದು. ಆಶಯ, ಆಶಯ ಅಂದ್ರೇನು? ಅಂತಃಕರಣ. ವಿಷಯ ಪದಾರ್ಥಗಳ ಸ್ವೀಕಾರದಿಂದ ಕಲುಷಿತವಾಗಿರತಕ್ಕಂಥ ಆಶಯ ಇದೆಯಲ್ಲ, ಅಂತಃಕರಣ ಇದೆ, ಅದೇನಾಗತ್ತೆ? ಪವಿತ್ರವಾಗತ್ತೆ. ಪವಿತ್ರವಾಗಿ ಭಗವಂತನ ಸಮೀಪಕ್ಕೆ ನಾವು ಹೋಗ್ತೇವೆ ಅನ್ನೋದು ಇದರ ಅಭಿಪ್ರಾಯ. ಯಾರು ಸತಾಂ ಸಕಾಶಾತು ಆತ್ಮನಃ ಭಗವತಃ ಅಂತರ್ಯಾಮಿಯಾದ ಗುಣಪರಿಪೂರ್ಣನಾದ ಭಗವಂತನ ಕಥಾಮೃತಂ, ಕಥೆಯೆಂಬ ಅಮೃತವನ್ನು ಶ್ರವಣ ಪುಟೇಶು ಸಂಭೃತಂ, ಶ್ರವಣಗಳೆಂಬ ಕಿವಿಗಳೆಂಬ ಬೊಗಸೆಗಳಲ್ಲಿ ಸಂಭೃತಂ ತುಂಬಿಸಿಕೊಂಡು, ಪಿಬಂತಿ ಕುಡಿಯುತ್ತಾರೋ. ಅಂದ್ರೆ ತುಂಬಿಸಿಕೊಂಡು ಕುಡಿಯೋದರ ಅರ್ಥ ಏನು? ತುಂಬಿಸಿಕೊಂಡು ನಾವು ಅದನ್ನ ಆಸ್ವಾದಿಸುವಂಥದ್ದು. ಟ್ಯಾಂಕಲ್ಲಿ ನೀರು ತುಂಬಿಸ್ಕೊಂಡು ಬಳಸ್ತೀವಲ್ವಾ, ಹಾಗೆ ನಮ್ಮ ಕಿವಿಗಳಲ್ಲಿ ಸಂಭೃತಂ ತುಂಬಿಸಿಕೊಂಡು, ಪಿಬಂತಿ ಯಾರು ಕುಡಿಯುತ್ತಾರೋ, ಆಸ್ವಾದನೆ ಮಾಡುತ್ತಾರೋ, ಅದನ್ನ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡ್ತಾರೋ ಅಂತಹ ವ್ಯಕ್ತಿಗಳು ವಿಷಯ ವಿದೂಷಿತಾಶಯಂ ಪುನಂತಿ, ವಿಷಯ ಪದಾರ್ಥಗಳಿಂದ ವಿದೂಷಿತವಾದ ಕಲುಷಿತವಾದಂತ ನಮ್ಮ ಅಂತಃಕರಣವನ್ನ ಪುನಂತಿ ಪವಿತ್ರ ಮಾಡಿಕೊಳ್ಳುತ್ತಾರೆ. ಅಷ್ಟು ಮಾತ್ರ ಅಲ್ಲ, ತಚ್ಚರಣ ಸರೋರುಹಾಂತಿಕಂ, ಆ ಗುಣಪರಿಪೂರ್ಣನಾದ ಭಗವಂತನ ಪಾದ ಪದ್ಮದ ಸಮೀಪಕ್ಕೆ ವ್ರಜಂತಿ ಹೋಗುತ್ತಾರೆ. ಪಿಬಂತಿಯೇ ಭಗವತ ಆತ್ಮನಃ ಸತಾಂ ಕಥಾಮೃತಂ ಶ್ರವಣ ಪುಟೇಶು ಸಂಭೃತಂ ಪುನಂತಿ ತೇ ವಿಷಯ ವಿದೂಷಿತಾಶಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ. ಶ್ರೀಕೃಷ್ಣ.